ನಾನು 100ರಲ್ಲಿ 80 ಸರಿ ಮಾಡ್ಬೇಕಂತ ಅಷ್ಟು ಅನ್ಕೊಳ್ಳಿ ಅಥವಾ ಇವತ್ತು ಓದಿರ್ಬೇಕಾರೆ. ಬಟ್ ನಾಳೆ ಮಾತ್ರ ನಾನು ಏನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅದೇ ತರ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಕ್ವಶನ್ ಡಿಫಿಕಲ್ಟ್ ಬಂತು. 20 ಕ್ವಶನ್ ಹೆಂಗೂ ನಾನು ಅಟೆಂಡ್ ಮಾಡಲ್ಲ. 20 ಕ್ವಶನ್ ಅಟೆಂಡ್ ಮಾಡ ನೀವ್ ಈ ತರ ಇದ್ರೆ ನೀವ್ 85-90 ಸರಿ ಮಾಡ್ತೀರಿ. ನಾ ಹೇಳ್ದಂಗೆ ಥ್ಯಾಂಕ್ ಯು. ನೀವ್ ಯಾವ ದೇವ್ರನ್ನ ನಂಬ್ತಿರಲ್ಲ ಆ ದೇವ್ರನ್ನ ನೀವು ನೆನ್ಸ್ಕೊಂಡು ಇವತ್ತ ನನ್ನ ನೋಡಿ ಇವ್ರು ಯಾರು ಹೊಸ ಮಾಸ್ತರ್ ಬಂದಾರ ಅನ್ಕೋಬಿಡಿ. ಯಾವಾಗ ಅವನಿಗೆ ಭಯ ಆಗತ್ತೆ. ಏನಿರ್ತಾರ ಅಂದ್ರೆ ಬರ್ತಿರ್ತಾನೆ, ಮಾತಾಡ್ತಿರ್ತಾನೆ. ಇವತ್ತು ಅವನ ಅಂದ, ಸರ್ ನೀವ್ ಹೇಳ್ದಂಗೆ ನಾನು ಇವತ್ತು 3 ತಾಸು ನಾನು ಬರೀ ಅಫರ್ಮೇಶನ್ನೇ ಬರ್ದಿದ್ದೀನಿ ಸರ್ ಅಂತ. ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ ಸರ್, ಏನು ಓದಿಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವೇನಾದ್ರೂ ಟೆನ್ಷನ್ ತಗೊಂಡ್ರಿ ಅನ್ಕೊಳ್ಳಿ, ಭಯ ಇತ್ತು ಅಂದ್ರೆ ಆ ಭಯದಲ್ಲಿ ನೀವೇನು ಓದಿರ್ತಿರಲ್ಲ ಅದು ನೆನಪೇ ಬರಲ್ಲ. ಅದಕ್ಕೋಸ್ಕರ ನೀವು ಈ ಟೈಮಲ್ಲಿ ಅಥವಾ ಇವತ್ತು ಓದಿರ್ಬೇಕಾರೆ ಬಟ್ ನಾಳೆ ಮಾತ್ರ ನಾನು ಏನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅದೇ ತರ ನೀವು ಮಾಡ್ಬೇಕು. ಓಕೆನಾ? ಸರಿ, ಈಗ ನೀವೇನ್ ಮಾಡಿ, ಒಂದ್ ಡೈರಿ ತಗೊಳ್ಳಿ, ಒಂದ್ ಬುಕ್ ತಗೊಳ್ಳಿ, ಆಯ್ತಾ? ಆ ಬುಕ್ ಅಲ್ಲಿ ಎಕ್ಸಾಮ್ ದಿನ ನೀವ್ ಏನನ್ನ ಬಯಸ್ತಾ ಇದ್ದೀರ, ಎಕ್ಸಾಮ್ ಅಲ್ಲಿ ನೀವು ಓದಿದ್ದು ಚೆನ್ನಾಗಿ ನೆನ್ಪಿರ್ಬೇಕು. ಹೌದಾ? ನೀವು ಪ್ರತಿಯೊಂದು ಅಫರ್ಮೇಶನ್ ನೀವು ಬರೀರಿ, ನಿಮ್ ಸೂಕ್ತ ಮನಸ್ಸು ಪ್ರೋಗ್ರಾಮ್ ಆಗ್ಬಿಡತ್ತೆ. ಇಂದು ನನ್ನ ಎಕ್ಸಾಮ್ ಇದೆ, ಅಥವಾ ನೀವೇನಂತ ಮಾಡ್ಬೋದು, ಥ್ಯಾಂಕ್ ಯು, ನಾನು ಓದಿದ್ದೆಲ್ಲವೂ ನೆನಪಿದೆ, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ರಿ. ಥ್ಯಾಂಕ್ ಯು, ನೀವ್ ಯಾವ ದೇವ್ರನ್ನ ನಂಬ್ತಿರಲ್ಲ ಆ ದೇವ್ರನ್ನ ನೀವು ನೆನ್ಸ್ಕೊಂಡು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಥ್ಯಾಂಕ್ ಯು ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಬ್ರೈನ್ ಏನ್ ಫೀಲ್ ಮಾಡುತ್ತೆ ಅಂದ್ರೆ, ಓಕೆ ನನ್ ನಿಜ ಆಗಿದೆ, ನನ್ಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಫೀಲ್ ಮಾಡುತ್ತೆ. ಓಕೆ, ಸರಿ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು, ನಾವು ಓದಿದ್ದೆಲ್ಲವೂ 100% ನೆನಪಿರೋದಕ್ಕೆ, ಓದಿದ್ದೆಲ್ಲವೂ 100% ನೆನಪಿರೋದಕ್ಕೆ. ನಾನು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಬಟ್ ಫಸ್ಟ್ ಒಂದು 10 ನಿಮಿಷ ಇದು ಸಂಡೇ ಎಕ್ಸಾಮ್ಗೋಸ್ಕರ ನಾವು ಏನೆಲ್ಲ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡೋಣ. ಈಗ ನೀವು ಇದನ್ನ ಬರೆಯೋದ್ರಿಂದ ಏನಾಗತ್ತೆ, ನೀವು ಇವತ್ತು ಬರಿಬೇಕು, ಸಾಟರ್ಡೆ ನಾಳೆನೂ ಬರಿಬೇಕು, ಸಂಡೇನೂ ಬರಿಬೇಕು, ಓದಿದ್ದೆಲ್ಲ ನೆನಪಿರೋದಕ್ಕೆ. ಈಗ ನಿಮ್ಗೆ ಅನಿಸ್ತಾ ಇದೆ ಅಯ್ಯೋ ಎಲ್ಲ ಮರ್ತು ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ, ಬಟ್ ನೀವು ಪದೇ ಹೇಳಬೇಕು, ನಾವು ಓದಿದ್ದೆಲ್ಲ ನಂಗೆ ನೆನಪಿದೆ. ಥ್ಯಾಂಕ್ ಯು, ನಾನು ಯೂನಿವರ್ಸ್ ಅಂತ ಹೇಳ್ತೀನಿ. ನೀವು ಯಾವ ದೇವ್ರು ನಂಬ್ತೀರಾ ಅದನ್ನ ಹೇಳಿ. ಸರಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಏಕಾಗ್ರತೆ ಅಂದ್ರೆ 100% ಇರೋದಕ್ಕೆ, ಅಥವಾ ನನ್ನ ಏಕಾಗ್ರತೆ ಅದ್ಭುತವಾಗಿರೋದಕ್ಕೆ, ನನ್ನ ಏಕಾಗ್ರತೆ ಶಕ್ತಿ ಅದ್ಭುತವಾಗಿರೋದಕ್ಕೆ. ಅಂದ್ರೆ ಅವತ್ತಿನ ದಿನ ನಿಮ್ ಫೋಕಸ್ ಹೆಚ್ಚಿರುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಸೊ ನಾನು ಅದೃಷ್ಟಶಾಲಿ ಅಂತ ಹೇಳಿ ಒಂದೊಂದನ್ನ ನೀವು 100 ಸತೆ ಬರೀರಿ. ನೀವು ಇಷ್ಟ ದಿನದಿಂದ ನಾನು ನಂಬ್ತಾ ಬಂದಿದ್ದೀರಲ್ಲ, ಇದು ಒಂದು ಟ್ರೈ ಮಾಡ್ರಿ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮಗ್ ಪ್ರಾಬ್ಲಮ್ ಆಗೋದ ಇದರಿಂದ. ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ನೆಗೆಟಿವ್ ಏನ್ ಕೊಟ್ಟು ಬಿಡ್ತೀರಾ, ಅಫರ್ಮೇಶನ್ ಕೊಡ್ತೀರಾ. ನೆಗೆಟಿವ್ ಹೆಂಗೆ, ಓದಿದ್ ನೆನಪಿಲ್ಲ ಅಂತ ಹೇಳ್ತೀರಾ. ಇದರಿಂದ ಏನಾಗುತ್ತೆ ಹೇಳಿ, ಎಲ್ಲೋ ಇನ್ಫಾರ್ಮೇಶನ್ ಒಳಗಿರೋದು ಡಿಲೀಟ್ ಆಗ್ಬಿಡುತ್ತೆ. ಸೊ ನೀವು ಇಂಥ ಮೂಮೆಂಟ್ ಅಲ್ಲಿ ಹೇಳಬಾರ್ದು, ಓದಿದ್ದೆ ನೆನಪಿಲ್ಲ, ಭಯ ಆಗ್ತಿದೆ, ಇಲ್ಲ. ಸೊ ಆಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನನ್ನ ಶಕ್ತಿಶಾಲಿಯಾಗಿ ಮಾಡಿದ್ದಕ್ಕೆ. ಶಕ್ತಿಶಾಲಿ ಅಂತಂದ್ರೆ ನಿಮಗ್ ಭಯನೇ ಇರಲ್ಲ. ಓಕೆ, ನೀವು ಸ್ಟ್ರಾಂಗ್ ಇರ್ತೀರ. ಹೀಗೆ ನಿಮಗ್ ಏನೇನ್ ಬೇಕಾಗಿದೆ ಎಕ್ಸಾಮ್ ದಿನ. ಆಮೇಲೆ ಇನ್ನೊಂದು, ಅದೃಷ್ಟವಂತ ನೀವೇನ್ ಹೇಳ್ತಿರಲ್ಲ, ಇವತ್ತು ನಂದು ಲಕ್ಕಿ ಡೇ ಅಂತ ಹೇಳ್ಬೇಕು. ಸಂಡೇ ಲಕ್ಕಿ ಡೇ ಅಲ್ಲ, ಇವತ್ತೇ ನನ್ ಲಕ್ಕಿ ಡೇ. ಇವತ್ತೇ ಎಕ್ಸಾಮ್ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ, ಇವತ್ತೇ ನಂದು ಲಕ್ಕಿ ಡೇ. ಆಯ್ತಾ? ವಿಶ್ವದ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ನನ್ನ ಯಶಸ್ಸನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದಾವೆ. ಸೊ ಈ ತರ ನೀವು ಬರೀರಿ. ನೋಡಿ, ನಿಮ್ಗೆ ಇವೆಲ್ಲ ಏನೋ ಸರ್ ಹಿಂಗ್ ಬರೆದ್ರೆ ಆಗ್ಬಿಡುತ್ತಂತ. ಒಂದು ಟೈಮಲ್ಲಿ ನಾನು ಡೈರಿದಲ್ಲಿ ಏನೇನ್ ಗೀಚಿದ್ದೆ ಪ್ರತಿಯೊಂದು ನಿಜ ಆಗಿದಾವೆ. ಸೊ ಇದು ಫೀಲಿಂಗ್ ಮೇಲೆ ಹೋಗುತ್ತೆ. ಆಯ್ತಾ? ತುಂಬಾ ಫೀಲ್ ಮಾಡ್ಬೇಕು. ಮತ್ತೆ ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗುತ್ತಲ್ಲ ಅದನ್ನೆಲ್ಲ ಬರೀರಿ. ನನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ, ಏಕಾಗ್ರ ಶಕ್ತಿ ಚೆನ್ನಾಗಿದೆ, ಆಮೇಲೆ ಥಿಂಕಿಂಗ್ ಪವರ್ ಚೆನ್ನಾಗಿದೆ, ನನ್ನ ಯೋಚನಾ ಶಕ್ತಿ ಅದ್ಭುತವಾಗಿದೆ. ಈ ತರ ನೀವು ಬರೀಬೇಕು. ನೆಕ್ಸ್ಟ್, ಎಕ್ಸಾಮ್ ಅಲ್ಲಿ ನೀವು ಈಸಿ
ಮೀಡಿಯಂ, ಡಿಫಿಕಲ್ಟ್ ಅಂತ 3 ಟೈಪ್ ಕ್ವಶನ್ಸ್ಗಳು ನಿಮ್ಗೆ ಇರ್ತಾವೆ. ಫಸ್ಟ್ ನೋಡಿದಾಗ ನೀವೊಂದು ಅನ್ಕೊಳ್ಳಿ, ನಾನು 100ರಲ್ಲಿ 80 ಸರಿ ಮಾಡ್ಬೇಕಂತ ಅಷ್ಟು ಅನ್ಕೊಳ್ಳಿ. 100ರಲ್ಲಿ 80 ಸರಿ ಮಾಡ್ಬೇಕು. ಈಗ ಫಸ್ಟ್ ಕ್ವಶನ್ ನೋಡ್ತೀರಿ, ಅಯ್ಯೋ ನಾವು ಓದಿದ್ದು ಬಂದೇ ಇಲ್ಲ ಅಂತ ಅನ್ಸುತ್ತೆ, ಭಯ ಅನ್ಸ್ಬಿಡುತ್ತೆ. ಭಯ ಅನ್ಸಿದಾಗ ಎಲ್ಲ ಮರ್ತ್ ಹೋಗ್ಬಿಡುತ್ತೆ, ಮನಸ್ಸು ಚಂಚಲ ಆಗುತ್ತೆ. ಮನಸ್ಸು ಚಂಚಲ ಆದಾಗ ಗೊತ್ತಿರೋನು ತಪ್ಪು ಹಾಕ್ತೀರಾ ನೀವು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಕ್ವಶನ್ ಟಫ್ ಬಂತು ಅನ್ಕೊಳ್ಳಿ, ನೀವು ನೋಡ್ತಾ ಇರ್ತೀರಾ, ಫಸ್ಟ್ ಕ್ವಶನ್ ಡಿಫಿಕಲ್ಟ್ ಬಂತು, 20 ಕ್ವಶನ್ ಹೆಂಗೂ ನಾನು ಅಟೆಂಡ್ ಮಾಡಲ್ಲ. 20 ಕ್ವಶನ್ ಅಟೆಂಡ್ ನೀವ್ ಈ ತರ ಇದ್ದ ನೀವ್ 85-90 ಸರಿ ಮಾಡ್ತೀರಿ, ನಾ ಹೇಳ್ದಂಗ್ ಮಾಡಿದ್ರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಇಷ್ಟು ದಿನ ಓದಿದ್ರೆ ಮಾತ್ರ ಆಯ್ತಾ. ಅಲ್ಲ ಚಮತ್ಕಾರ ಹಂಗೆ ಲಾಸ್ಟ್ ಮೂಮೆಂಟ್ ಅಲ್ಲ, ನೀವು ಕಷ್ಟನೂ ಪಟ್ಟಿರ್ಬೇಕು, ಚಮತ್ಕಾರನೂ ಆಗ್ತಾವ್ರಿ. ಕೆಲವರು ಕಡಿಮೆ ಓದಿದ್ರು ಅವ್ರದ್ದು ಎಕ್ಸಾಮ್ ಕ್ಲಿಯರ್ ಆಗಿದಾವೆ, ಬಹಳ ಜನದಾಗಿದೆ. ಎಷ್ಟೋ ಜನ ಚೆನ್ನಾಗಿ ಓದಿರ್ತಾರೆ, ಆದ್ರೆ ಈ ಮೂಮೆಂಟ್ ಅಲ್ಲಿ ಅವೆಲ್ಲ ಮಾತಾಡೋದಬಾರ್ದು. ಲಕ್ ಅನ್ನೋದಿರುತ್ತಲ್ಲ, ಆ ಲಕ್ ಸಂಡೇ ಏನಾದ್ರು ನಿಮ್ ಜೊತೆಗಿದ್ರೆ ಪಕ್ಕ ನಿಮ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೆಕೆಂಡು ನಿಮ್ಗೆ ಡಿಫಿಕಲ್ಟ್ ಬಂತು, ಕರ್ನಾಟಕದ ಎಲ್ಲರಿಗೂ ಡಿಫಿಕಲ್ಟ್ ಆಗಿದೆ ಇದು, ಆದ್ರೆ ನಾ ಹೆದರಲ್ಲ. ಥರ್ಡ್ ಡಿಫಿಕಲ್ಟ್ ಆಯ್ತು ಅಂದ್ರೆ, ಈಗ ಅನ್ಕೊಳ್ಳಿ ಎಷ್ಟೋ ವಿಕೆಟ್ಗಳು ಬಿದ್ದು. ಫಸ್ಟ್ ಕ್ವಶನ್ಗೆ ಎಷ್ಟೋ ಜನ ಹೆದರಿ ಅವ್ರ ಎಕ್ಸಾಮ್ ಅನ್ನ ಹಾಳು ಮಾಡ್ಕೊಂಡ್ರು. ಸೆಕೆಂಡ್ ಕ್ವಶನ್ಗೂ ಹೆದರ್ಕೊಂಡು ಹಾಳು ಮಾಡ್ಕೊಂಡ್ರು. ಥರ್ಡ್ ಕ್ವಶನ್ಗೂ ಹೆದರ್ಕೊಂಡು ಹಾಳು ಮಾಡ್ಕೊಂಡ್ರು. ಈಗ ನೀವು ಅರ್ಥ ಮಾಡ್ಕೋಬೇಕು, ಕಟ್ ಆಫ್ ಇನ್ನೂ ಕಡಿಮೆ ಬೀಳುತ್ತೆ. ಕಟ್ ಆಫ್ ಎಷ್ಟು ಬರುತ್ತೆ? 70 ತನಕ ಬರುತ್ತೆ ಅಂತ ಅನ್ಕೊಳ್ರಿ. ಟಫ್ ಬಂತು ಅಂದ್ರೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಇನ್ನೂ ಬರ್ತಾ ನಿಮ್ಗೆ ಅಕಸ್ಮಾತ್ ಕ್ವಶನ್ ಟಫ್ ಅನಿಸ್ತು ಅಂದ್ರೆ ಇನ್ನೂ ಕಟ್ ಆಫ್ ಕಡಿಮೆ ಬರುತ್ತೆ ರೀ. ಇದು ನಿಜ, ಇದು ಆಯ್ತಾ. ಲಾಸ್ಟ್ ಇಯರ್ ಅದ್ರ ಹಿಂದೆ ಆಗಿದ್ದೆಲ್ಲ ನೋಡಿ ನೀವು ಜಡ್ಜ್ ಮಾಡಬೇಡಿ. ಪ್ರತಿ ವರ್ಷನೂ ಚೇಂಜಸ್ ಇರುತ್ತೆ. ಓಕೆ, ಆಮೇಲೆ ನಿಮ್ಗೆ ಈಸಿ ಬರುತ್ತೆ. ಏನಂದ್ರೆ ಈಸಿ ಕ್ವಶನ್ಸ್ ಇರ್ತವೆ, ಇಂಥವೆಲ್ಲ ಫಸ್ಟ್ ಮಾಡ್ತಾ ಹೋಗ್ರಿ. ಅಂದ್ರೆ ಎಕ್ಸಾಮ್ ಅಲ್ಲಿ ಎಲ್ಲಾ ಟಫ್ ಅಂತೂ ಇರಲ್ಲ ರೀ. ಹೆಂಗಿರ್ತವೆ ಅಂದ್ರೆ, ಒಂದು 40 ಕ್ವಶನ್ಸ್ ಈಸಿ ಇದ್ರೆ 30 ಕ್ವಶನ್ಸ್ ಮೀಡಿಯಂ ಇರ್ತಾವ, ಇನ್ನು ಡಿಫಿಕಲ್ಟ್ ಒಂದು 20 ಕ್ವಶನ್ಸ್ ಇರ್ತಾವ. ಏನು ಮಾಡಕ್ಕಾಗಲ್ಲ. ಇವೆಲ್ಲ ನಿಮ್ಮನ್ನ ಹೊರಗೆ ಹಾಕೋದಕ್ಕೆ ಇವನ್ನ ತಂದಿರ್ತಾರೆ, ಈ 20 ಕ್ವಶನ್ಸ್. ನನಗ್ ಬೇಡಪ್ಪ, ನನಗ್ ಬೇಡ, ನಾನು ತುಂಬಾ ಇಂಟೆಲಿಜೆಂಟ್ ಇರ್ಬೋದು, ನಾ ಏನೇ ಇರ್ಬೋದು, ನನಗ್ ಬೇಡ. ಇಲ್ಲ ಸರ್, ನಾನು ಇದನ್ನ ಫಸ್ಟ್ ಟ್ರೈ ಮಾಡ್ತೀನಿ, ಬೇಡ. ಕೆಲವೊಂದು ಕ್ವಶನ್ ನಿಮ್ಮನ್ನ ಹಾಕ್ಸ್ಬಿಡುತ್ತೆ. ಹೆಂಗೆ ಹಾಕ್ತದೆ ನೀವು ಅನ್ಕೊಳ್ಳಿ, ಮೆಂಟಲಿಟಿ ಸ್ಟ್ರಾಂಗ್ ಇದ್ದೀರಾ, ಓಕೆ. ಒಂದು ಕ್ವಶನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ತಗೊಂಡ್ಬಿಟ್ರಿ, ಎಲ್ಲೋ ಅಲ್ಲಿ ಕನ್ನಡದಲ್ಲಿ ಮಿಸ್ಟೇಕ್ ಇತ್ತು ಅನ್ಕೊಳ್ಳಿ. ಕನ್ನಡದಲ್ಲಿ ಹಾಗೆ ಆಗುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತೆ ಬ್ಲಡ್ ರಿಲೇಷನ್ ಮಿಸ್ಟೇಕ್ ಇರುತ್ತೆ, ಕನ್ನಡ ಟ್ರಾನ್ಸ್ಲೇಷನ್ ಸ್ವಲ್ಪ ತಪ್ಪಾಗ್ತಾವ. ನೀವು ಟ್ರೈ ಮಾಡ್ತಿದ್ದೀರಾ, ಬರ್ತಿಲ್ಲ. 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಏನಾದ್ರು ನೀವು ತಗೊಂಡ್ರಿ, ನೆಕ್ಸ್ಟ್ ಭಯ ಆಗ್ಬಿಡ್ತು, ಅಯ್ಯೋ ನಾನು ಟೈಮ್ ವೇಸ್ಟ್ ಮಾಡಿದೆ ಅಂತ. ಅದಕ್ಕೆ ಇಂತಹ ಪ್ರಶ್ನೆಗಳನ್ನ ನೀವು ಬಿಡಬೇಕು. ಇವನ್ನ ನಿಮ್ನ ಹೊರಗೆ ಹಾಕೋದಕ್ಕೋಸ್ಕರ ತರ್ತಾರೆ. ಸೊ ನಿಮ್ಗೆ ಫಸ್ಟ್ ಕ್ವಶನ್ ಡಿಫಿಕಲ್ಟ್ ಬಂತ, ಸೆಕೆಂಡ್ ಕ್ವಶನ್ ಡಿಫಿಕಲ್ಟ್ ಬಂತ, ಥರ್ಡ್ ಕ್ವಶನ್ ಡಿಫಿಕಲ್ಟ್ ಬಂತ ಅನ್ಕೊಳ್ಳಿ. ಈ ಸರಿ ಕಟ್ ಆಫ್ ಕಡಿಮೆ ಇರುತ್ತೆ. ಹಂಗಾದ್ರೆ ನೀವು ಜಸ್ಟ್ ಈಗ ಸೆಲೆಕ್ಷನ್ ಆಗೋದಕ್ಕೆ ಏನ್ ಮಾಡ್ಬೇಕು, ಈಸಿ ಕ್ವಶನ್ ಹುಡುಕ್ಬೇಕು. ಸೊ 4ನೇ ಕ್ವಶನ್ ಈಸಿ ಬಂತು, 5ನೇ ಕ್ವಶನ್ ಈಸಿ ಬಂತು, 6ನೇ ಕ್ವಶನ್ ಮೀಡಿಯಂ ಬಂತು. ಸೊ ಮೀಡಿಯಂ ಅಂದ್ರೇನು, ಮ್ಯಾಥ್ಸ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೇ ನಿಮ್ಗೆ. ನೆಕ್ಸ್ಟ್ 7ನೇ ಕ್ವಶನ್ ಮೀಡಿಯಂ ಬಂತು, 8ನೇ ಕ್ವಶನ್ ಡಿಫಿಕಲ್ಟ್ ಬಂತು, 9ನೇ ಕ್ವಶನ್ ಡಿಫಿಕಲ್ಟ್ ಬಂತು. ಫಸ್ಟ್ ಏನ್ ಮಾಡಿ, ಈಸಿ ಇರೋವೆಲ್ಲ 40 ಕ್ವಶನ್ಗಳನ್ನ ಮಾಡ್ಕೊ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆಲ್ಲವೂ ಅವು ಗೊತ್ತಿರ್ತವೆ. ಎಕ್ಸಾಮ್ ಅಲ್ಲಿ ಈಸಿ ಕ್ವಶನ್ಸ್ ಬರ್ತವೆ. ಇನ್ನು ಮೀಡಿಯಂ ಕ್ವಶನ್ಸ್ ಹೆಂಗೆ, ಸ್ವಲ್ಪ ಸ್ಟೇಟ್ಮೆಂಟ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ಬರುತ್ತೆ ಅಂತ. ಇವನ್ ಏನ್ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಇಡ್ರಿ. ಇದು ಫಸ್ಟ್ ರೌಂಡ್ ಅಲ್ಲಿ, ಇದು ಸೆಕೆಂಡ್ ರೌಂಡ್ ಅಲ್ಲಿ 30 ಕ್ವಶನ್ಸ್. ಸೊ ಇಲ್ಲಿಗೆ ನಿಮ್ದು 70 ಆಯ್ತು. ಅಂದ್ರೆ ಇದಕ್ಕೆ ಎಷ್ಟು ಕೊಡ್ತೀರಾ, ಎಷ್ಟು ನಿಮಿಷ ಕೊಡ್ತೀರಾ? ಇದಕ್ಕೆ 30 ನಿಮಿಷ ಕೊಡಿ. ಈಸಿ ಕ್ವಶನ್ 30 ನಿಮಿಷದಲ್ಲಿ ನೀವು ಮಾಡ್ತೀರಾ. ನೆಕ್ಸ್ಟ್ 30 ನಿಮಿಷ ಮೀಡಿಯಂ ಕ್ವಶನ್ಗೆ. ಡಿಫಿಕಲ್ಟ್ ಕ್ವಶನ್ ಏನಿದಲ್ಲ ಇದಕ್ಕೆ ನಿಮ್ಗೆ 30 ನಿಮಿಷ ಸಿಗತ್ತೆ. ಆಯ್ತಾ? ಅದು ಸ್ಟ್ರಾಟಜಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಕ್ವಶನ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಅವಕಾಶ ಇತ್ತು ಅಂದ್ರೆ, ಪೆನ್ಸಿಲ್ ಇಂದ ಅವಕಾಶ ಇತ್ತು ಅಂದ್ರೆ, ಅಲ್ಲಿ ನನ್ಗೆ ಗೊತ್ತಿಲ್ಲ ಅದು ಅವಕಾಶ ಕೊಡ್ತಾ ಇಲ್ಲ ಇದ್ರೆ, ನೀವು D-M ಅಂತ ಬರೆಯಕ್ ಸ್ಟಾರ್ಟ್ ಮಾಡಿ. ಈಸಿ ಅಂತೂ ಹೆಂಗೋ ನೀವು ಸಾಲ್ವ್ ಮಾಡ್ತೀರಾ. ಎಲ್ಲೆಲ್ಲಿ ಡಿಫಿಕಲ್ಟ್ ಇರುತ್ತಲ್ಲ ಅದನ್ನ ಥರ್ಡ್ ರೌಂಡ್ ಇದು ಸೆಕೆಂಡ್ ರೌಂಡ್.
ಇದು ಥರ್ಡ್ ರೌಂಡ್, ಇದು ಸೆಕೆಂಡ್ ರೌಂಡ್. ಹಿಂಗ್ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಬಂದಾಗ ಎಂ ಅಂತ ಬಂದ ಎಂ ಎಲ್ಲಿ ಇರುತ್ತಲ್ಲ ಅಲ್ಲಿ ಹೋಗ್ಬಿಡ್ತೀರಾ ನೀವು. ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಹೆಂಗ್ ಗೊತ್ತಾ, ಮತ್ತೆ ವಾಪಸ್ ಬರೋದು ಎಲ್ಲಿದೆ, ಯಾವ ಕ್ವಶನ್ ಸಾಲ್ವ್ ಮಾಡ್ಬೇಕು, ಯಾವ ಕ್ವಶನ್ ಸಾಲ್ವ್ ಮಾಡ್ಬೇಕು ಗೊತ್ತೇ ಆಗಲ್ಲ. ಅದೇ ನೀವೇನಾದ್ರೂ ಈ ತರ ಬರೆದ್ರೆ ಡಿ ಎಂ ಡಿ ಹಿಂಗ್ ಬರೆದ್ರೆ ಲಾಸ್ಟಿಗೆ ಡಿ ಇಟ್ಕೊಳ್ಳಿ, ಎಂ ಮೀಡಿಯಂ ಕ್ವಶನ್ ಸೆಕೆಂಡ್ ರೌಂಡ್ ನೀವು ಇಟ್ಕೋಬೇಕು. ಓಕೆ, ಆಯ್ತು. ನೆಕ್ಸ್ಟ್, ನಮ್ಮ ಉಸಿರಾಟಕ್ಕೂ ನಮ್ಮ ಯೋಚನೆಗಳಿಗೂ ಕನೆಕ್ಷನ್ ಇರುತ್ತೆ. ನೀವು ಭಯದಲ್ಲಿದ್ರೆ ಯೋಚನೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸರ್ ಮತ್ ಯೋಚನೆ ಬಂದೇ ಬರುತ್ತೆ, ನಾವೇನ್ ಮಾಡೋದು? ನೀವು ಉಸಿರಾಟದ ಕಡೆ ಗಮನ ಕೊಡಿ. ಜಸ್ಟ್ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದ್ರೆ ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರಾ ಅಷ್ಟು ಯೋಚನೆಗಳು ಕಡಿಮೆ ಆಗ್ತವೆ. ನೀವು ನೋಡ್ಬೇಕಾದ್ರೆ ಸಿಟ್ಟಲ್ಲಿದ್ದಾಗ ಉಸಿರಾಟದ ಗತಿ ಜಾಸ್ತಿ ಆಗತ್ತೆ, ಯೋಚನೆ ಸಿಕ್ಕಾಪಟ್ಟೆ ಬರುತ್ತೆ, ನಿಮ್ ಕಂಟ್ರೋಲ್ ಅಲ್ಲೇ ಇರಲ್ಲ ನೀವು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ ಅಲ್ಲಿ ಉಸಿರಾಟದ ಕಡೆ ಗಮನ ಕೊಡಿ. ಯಾವಾಗ ಎಕ್ಸಾಮ್ ಹಾಲ್ಗಿಂತ ಮುಂದೆ ನೀವು ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋಗ್ತಿರಲ್ಲ, ಬೇಗ ಹೋಗ್ರಿ, ಅರ್ಧ ತಾಸ್ ಮುಂಚೆನೆ ಹೋಗ್ರಿ, ಅಥವಾ ಮುಕ್ಕಾಲ್ ತಾಸ್ ನಿಮ್ಗೆ ಅವಕಾಶ ಇತ್ತು ಅಂದ್ರೆ ಬೇಗ ಹೋಗ್ಬೇಕು. ಬೇಗ ಹೋಗಿ ಅಲ್ಲಿ ಕುತ್ಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತಾ ಯಾವುದನ್ನು ನೆನಪು ಮಾಡ್ಕೋಬಾರ್ದು. ಓದಿದ್ದು ಅದು ಓದಿದ್ದು ಅಂತ ಏನು ನೆನಪು ಮಾಡ್ಕೋಬೇಡಿ. ನೀವು ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ತಿರಲ್ಲ, ಅವ್ ಯಾವ ಎಕ್ಸಾಮಿಗೆ ಬರಲ್ಲ. ಸೊ ನೀವೇನ್ ಫೀಲ್ ಮಾಡ್ಕೋಬೇಕು, ಬ್ರಹ್ಮಾಂಡದ ಎಲ್ಲಾ ಶಕ್ತಿ ನಿನ್ ಮೇಲೆ ಒಂದು ಟಾರ್ಚ್ ಬೀಳ್ತಾ ಇದೆ, ಅಥವಾ ಸೂರ್ಯನ ಕಿರಣಗಳು ಬೀಳ್ತಾ ಇದಾವೆ, ನಿಮ್ಮನ್ನ ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಅವೆಲ್ಲವೂ ಹಿಂಗೆ ತಥಾಸ್ತು ಅಂತಿದಾವೆ ಅಂತ ಹೇಳಿ ಆ ಶಕ್ತಿಯ ಕಿರಣಗಳು ನಿಮ್ ಮೇಲೆ ಬೀಳ್ತಾ ಇದಾವೆ. ಸೊ ಜಸ್ಟ್ ಹಾಫ್ ಆನ್ ಅವರ್ ನೀವು ಮಾಡ್ರಿ, ಅಥವಾ 15 ನಿಮಿಷನಾದ್ರು ಮಾಡಿ. 15 ಮಿನಿಟ್ಸ್ ಮಾಡಿದ್ರು ನಿಮ್ಮಲ್ಲಿ ಅದೇನೋ ಚೇಂಜಸ್ ಆಗುತ್ತೆ. ನಿಮ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗತ್ತೆ. ಇವತ್ತಿನ ದಿನ ಲಕ್ಕಿ ಇದೆ, ಇವತ್ತು ಅದ್ ಹೇಳ್ಬೇಕು. ನೀವು ಸಂಡೇ ದಿನ ಹೇಳ್ಬೇಕು, ಇವತ್ತು ನಂದು ಅದೃಷ್ಟದ ದಿನ, ನಂದು ಅದೃಷ್ಟದ ದಿನ ಅಂತ ಹೇಳ್ಬೇಕು. ಅಕಸ್ಮಾತ್ ನೋಡಿ, ಇನ್ನೊಂದು ಎಲ್ಲೋ ನೀವು ಒಂದ್ ಮಾತು ಅಂದಿರ್ತೀರಿ, ಯಾವಾಗ ಒಂದು ಏನಪ್ಪಾ ಟಫ್ ಇರುತ್ತೆ ಎಕ್ಸಾಮು, ನಂದು ಎಕ್ಸಾಮ್ ಕ್ಲಿಯರ್ ಆಗುತ್ತಾ ಇಲ್ಲ, ಆಗದೆ ಇದ್ರೆ ನಾನು ಏನ್ ಮಾಡ್ಲಿ, ನನ್ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ, ನಾ ಏನ್ ಮಾಡ್ಲಿ, ಈ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಅವತ್ತೇನಾದ್ರು ತಥಾಸ್ತು ಅಂದು ಬಿಟ್ಟಿದ್ರೆ ಮತ್ತೇನು ಮಾಡಕ್ ಆಗಲ್ಲ. ಅದಕ್ಕೆ ಯಾವತ್ತು ನೆಗೆಟಿವ್ ಮಾತಾಡ್ಬೇಡ್ರಿ ಅಂತ ಹೇಳೋದು. ಸೊ ಇನ್ 2 ದಿನನಾದ್ರೂ ನೀವು ಆದಷ್ಟು ಜಾಸ್ತಿ ಪಾಸಿಟಿವ್ ಮಾತಾಡಿ ಬರೀರಿ. ಡೈರಿದಲ್ಲಿ ಎಷ್ಟು ಬರೀತಿರಲ್ಲ ಅಷ್ಟು ಒಳ್ಳೇದು. ಓಕೆ, ಸೊ ನಾನು ಇದು ಹಾಕೊಂಡಿರೋದಕ್ಕೆ ನನ್ಗೀಗ ಒಂದ್ 10 ನಿಮಿಷ ನಿಲ್ಲಕ್ ಆಗಿರೋದು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತಿತ್ತು ನನಗೆ ಕ್ಲಾಸ್ ಮಾಡಕಂದ್ರೆ. ಈಗ ನನ್ಗೇನ್ ಗೊತ್ತಾ, ಎಲ್ಲ ಬ್ಲರ್ ಕಾಣ್ತಾ ಇದೆ ಈಗ. ಅದನ್ನ ನಾರ್ಮಲ್ ಸ್ಪೆಕ್ಟ್ ಹಾಕಿದ್ರೆ ಕಾಣಿಸುತ್ತೆ, ಕ್ಲಿಯರ್ ಕಾಣಿಸುತ್ತೆ, ಬಟ್ ನನಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ನಾಳೆ ನಾನು ಕ್ಲಾಸ್ ಮಾಡ್ತೀನಿ, ಸಾಟರ್ಡೆ ಮಾಡ್ತೀನಿ, ನಿಮ್ ಜೊತೆ ಡಿಸ್ಕಷನ್ ಕೂಡ ಮಾಡ್ತೀನಿ.